ಮತ್ತೆ ರಿಪೇರ್ ಸೆಂಟರ್ ಹೋಗಿ ಕಂಪ್ಲೀಟ್ ಎಲ್ಲ ಬಿಚ್ಚಿ ಎಲ್ಲ ಮಾಡಿಬಿಡ್ಬೋದಾಗಿತ್ತಂದ್ರೆ ಯಾಕಂದ್ರೆ ಒಂದ್ಸರ್ತಿ ನೀರು ಎಂಟ್ರಿ ಆದರೆ ಟ್ರಾನ್ಸ್ಫರ್ ಇಲ್ಲೇ ಇರಬೇಕು ಎಮ್ ಎಸ್ ಸರ್ಗೂ ಸರ್ ಸರ್ ಮಾತಾಡ್ತಾರೆ ಸರ್ ಸರ್ ಮಾತಾಡ್ತಾರೆ ಅವ್ರ ನೀರು ಬಂತಂದ್ರೆ ಮತ್ತೆ ಎಲ್ಲ ಅವರು ಕಲ್ಟಿವೇಶನ್ ಮಾಡ್ತಾರೆ ಮತ್ತೆ ಪೋಲು ಸರ್ ನಮ್ಮಲ್ಲಿ ಪೋಲು ಸಬ್ಸಿಡಿ ಇದಾವೆ ಸರ್ ಸಾಹೇಬ್ ಟ್ರಾನ್ಸ್ಫರ್ 250 ಟ್ರಾನ್ಸ್ಫರ್ಗಳು ನಾವು ಸ್ಟಾಕ್ ಟ್ರಾನ್ಸ್ಫರ್ ಬ್ಯಾಂಕ್ ಮೇಂಟೈನ್ ಮಾಡಬೇಕು ಹಂಗಾದ್ರೆ ಸಮಸ್ಯೆನೇ ಬರಲ್ಲ ಅದು ಈಗ ಸಬ್ಸಿಡಿ ಸರ್ ಅದು ಇಂಪ್ಲಿಮೆಂಟೇಷನ್ ಈಗ ತಮ್ಮ ಸರ್ ಅದು ಮಾಡಿದ್ರೆ ನೀವು ಅಂದಂಗೆ ಸರ್ ಆಮೇಲೆ ಎಲ್ಲ ಅದ್ರಲ್ಲಿ ಏನ್ ಮಾಡ್ತಿದ್ರು ಊರಿನಲ್ಲಿ ದುಡ್ಡು ಜಮಾ ಮಾಡೋದು ಗಾಡಿ ಒಯ್ಯಾಕ ದುಡ್ಡು ಬೇಕು ದುಡ್ಡು ಬೇಕಂತಿದ್ರು ಅದನ್ನ ಕಟ್ ಮಾಡಕ್ಕೆ ಗಾಡಿನೂ ಇದೆ ಸರ್ ಬ್ಯಾಂಕು ಇದೆ ತಾಲೂಕು ಯಾವ ಬಂದಿಲ್ಲ ಇಲ್ಲ ಕ್ಲಿಯರ್ ಮಾಡಿ ಸರ್ ಕೋನವಾಡಿ ಏನಾಗಿಲ್ಲ ಕೋನೈಪುರ ಒಂದಾಗಿತ್ತು ಎಲ್ಲಷ್ಟು ಲೈನ್ ಚಾಲು ಮಾಡಿ ಸರ್ ಈ ಗಂಜಿ ಕೇಂದ್ರದ ಇದು ಚಾಲು ಆದ್ರೆ ಲೈನ್ ಚಾಲು ಮಾಡಿ ಸರ್ ನಿನ್ನೆ ಚಾಲು ಆದ್ರೆ ಪಕ್ಷ ಮಾಡಿರ್ತಾರೆ ಸರ್ ಹಬ್ಬದಿನ ಎಲ್ಲರೂ ನೀರಿಗಿನ ಬಂದವಂದ್ರೆ ಬಂದವ್ರಿ ಅದೇ ವಾಟರ್ ಸಪ್ಲೈ ಟಿಸಿ ಹೋಗಿ ಸರ್ ನಿನ್ನೆ ಮಾಡಿ ಸರ್ ನಾವಿವತ್ತು ಚಿತ್ತಾಪುರ ತಾಲೂಕಾ ಕಡಬೂರು ಬ್ರಿಡ್ಜ್ ಅಲ್ಲಿ ಬಂದಿದ್ದೀವಿ. ಇಲ್ಲಿ ಸುಮಾರು ಹಾನಿಯಾಗಿದೆ. ಜಸ್ಕಾಂ ಪೋಲ್ಸ್ ಆಗಿರ್ಬೋದು, ಟ್ರಾನ್ಸ್ಫಾರ್ಮರ್ಸ್ ಆಗಿರ್ಬೋದು, ಭಾಳಷ್ಟು ಹಾನಿಯಾಗಿದ್ದಾವೆ. ಈಗ ನಮ್ಮ ಅಧಿಕಾರಿಗಳು ಸರ್ವೆ ಮಾಡಿದ ಪ್ರಕಾರ 270 TC, ಒಂದು 600 ಕಂಬಗಳನ್ನು ಡ್ಯಾಮೇಜ್ ಆಗಿದೆ. ಅದೆಲ್ಲ ರಿಪೇರಿ ಮಾಡಲಿಕ್ಕೆ ಒಂದು ತಿಂಗಳಾದರೂ ಬೇಕಂತ ಇದ್ದಾರೆ. ಬಿಕಾಸ್ ಅಲ್ಲೆಲ್ಲ ನೀರು ಬಂದು ಅದು ಹೊಂಡು ನಿಂತು ಅಲ್ಲಿ ಜನನೂ ಹೋಗೋಪ್ಲೆಲ್ಲ ಯಾವುದು ಮಷಿನರೀಸ್ನು ಒಳಗೆ ಹೋಗಂಗಿಲ್ಲ. ಸೊ ಅದಕ್ಕೆ ಸ್ವಲ್ಪ ಟೈಮ್ ಬೇಕು. ಯಾವ್ದು ಇಮಿಡಿಯೇಟ್ ಯಾವ್ದು ಆಗಬೇಕು ಅದೆಲ್ಲ ಮಾಡ್ತಾ ಇದ್ದಾರೆ. ಈಗಾಗಲೇ ಎಲ್ಲಿ ಆ ಥರ ಕರೆಂಟ್ ಕಟ್ ಆಫ್ ಆಗಲಿ ಆ ಥರ ಯಾವ ಸಮಸ್ಯೆ ಇಲ್ಲ, ಎಲ್ಲ ಆನ್ಗೋಯಿಂಗ್ ನಡೀತಾ ಇದೆ. ನಾವು ಇವತ್ತು ಸಮೀಕ್ಷೆ ಬಂದಿರೋದು ಏನಪ್ಪ ಅಂದರೆ ಇದು ಪರ್ಮನೆಂಟ್ ಹೆಂಗೆ ಈಗ ವಿದ್ಯುತ್ ಎಲ್ಲ ರಿಪೇರಿ ಹೆಂಗೆ ಮಾಡಬೇಕು, ಏನು ಮಾಡಬೇಕು, ನೀರಾವರಿ ರೈತರಿಗೆ ಹೆಂಗೆ ನಾವು ಇಮಿಡಿಯೇಟ್ ಅವರಿಗೆ ಕರೆಂಟ್ ಕೊಡ್ಬೇಕಂತ ವೀಕ್ಷಣೆಗೆ ಬಂದಿದೆ. ಈಗ ಊರಲ್ಲಿ ಎಷ್ಟು ಜಿಲ್ಲೆಯಲ್ಲಿ ಎಷ್ಟಾಗಿದೆ ಟೋಟಲ್? ಜಿಲ್ಲೆಯಲ್ಲಿ ಆಸ್ ಪರ್ ಸರ್ವೆ ತುಂಬ ಒಂದು 2000 ಪೋಲ್ಸ್ ಜಾಸ್ತಿ ಆಗಿದೆ. ಟ್ರಾನ್ಸ್ಫಾರ್ಮರ್ ಒಂದು 800 ತನಕ ಆಗಿದೆ. ಬಟ್ ಗೊತ್ತಾಗಲ್ಲ, ಬಿಕಾಸ್ ನಮ್ಮ ಮ್ಯಾಕ್ಸಿಮಮ್ ಟ್ರಾನ್ಸ್ಫಾರ್ಮರ್ ಎಲ್ಲ ನೀರಲ್ಲಿದೆ. ಸೊ ನೀರು ಇಳಿದ ಮೇಲೆ ಎಕ್ಸಾಕ್ಟ್ ಸರ್ವೆ ಸಿಗುತ್ತೆ. ಈಗ ಹೇಳಿದ ಪ್ರಕಾರ ಒಂದು 600, 800 ಈಗ ಅಂದಾಜು ಹೇಳ್ತಾ ಇದ್ದಾರೆ. ಬಟ್ ಅಕ್ಯುರೇಟ್ ಸಿಗಬೇಕಂದ್ರೆ ವಿ ನೀಡ್ ಟೈಮ್ ಟು ನಂಬರೈಸ್ ಅಕ್ಯುರೇಟ್. ಈಗ ಫ್ಲಡ್ ಆಗಿರೋ ಊರುಗಳಲ್ಲಿ ಕರೆಂಟ್ ಇಲ್ಲ. ಈಗ ಯಾವಾಗ ಫ್ಲಡ್ ಆಗಿದೆ ಅವಾಗೆಲ್ಲ ನಮ್ಮ ಪೋಲ್ ಕಿತ್ಕೊಳ್ಳೋದು, ಟಿಸಿಗಳ ಕಂಪ್ಲೀಟ್ ಈಗ ಕರೆಂಟ್ ಇಲ್ಲ, ಕರ್ತದಲ್ಲಿ ಬದುಕ್ತಾ ಇದ್ದಾರೆ. ಅಲ್ಲಿ ಯಾವ ರೀತಿ ವ್ಯವಸ್ಥೆ ಮಾಡ್ಬೋದು ಇಮಿಡಿಯೇಟ್? ಆಸ್ ಪರ್ ಮೈ ನಾಲೆಜ್ ಯಾವ ಊರಲ್ಲಿ ಆ ಥರ ಇಲ್ಲ. ಓನ್ಲಿ ಒಂದೂರು ಕಡಬೂರು ಮಾತ್ರ ಅದು ಒಂದು ಕತ್ಲಲ್ಲಿದೆ. ಎಲ್ಲ ಊರು ರೀಸ್ಟೋರ್ ಮಾಡಿದ್ದಾರೆ ನನ್ನ ಮಾಹಿತಿ ಪ್ರಕಾರ. ಬಿಕಾಸ್ ಕಡಬೂರು ಮಾಡ್ಬೇಕಂತ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಯಾವುದೇ ರೀತಿ ಅವರಿಗೆ ಅದು ಸಿಗ್ತಾ ಇಲ್ಲ. ಬಿಕಾಸ್ ಟೋಟಲಿ ನೀರಲ್ಲಿ ಇರೋದಕ್ಕೆ ತಾವು ಎಲ್ಲ ಹೋಗಿ ಬಂದಿದ್ರೆ ತಮಗೂ ಮಾಹಿತಿ ಇದೆ. ಅಲ್ಲಿ ಯಾವುದೇ ರೀತಿ ಚಾನ್ಸ್ ಇಲ್ಲ. ಬಟ್ ಎಲ್ಲೆಲ್ಲೆಲ್ಲ ಕಟ್ ಆಫ್ ಆಗಿತ್ತು ಅಲ್ಲೆಲ್ಲ ನಮ್ಮ ಅಧಿಕಾರಿಗಳು ಹೋಗಿ ಸ್ಟಾರ್ಟ್ ಮಾಡಿದ್ದಾರೆ. ಆ ಥರ ಯಾವುದು ಇನ್ನೂ ಯಾವ ಹಳ್ಳಿ ಕತ್ಲಲ್ಲಿ ಇಲ್ಲ. ನಮ್ಮ ಹತ್ರ ಸ್ಟಾಕ್ಸ್ ಇದೆ. ನಾನು ಮೊನ್ನೆ ಮೀಟಿಂಗ್, ನಾನು ಮಂಡೇ ಚಾರ್ಜ್ ತಗೊಂಡ ತಕ್ಷಣ ಇಮಿಡಿಯೇಟ್ 4 ಗಂಟೆಗೆ ಮೀಟಿಂಗ್ ಕರೆದಿದ್ದೆ. ಆ ಮೀಟಿಂಗಲ್ಲಿ ನಾನು ಫಸ್ಟ್ ಅದೇ ಕೇಳಿದೆ, ವಿ ಹ್ಯಾವ್ ಸ್ಟಾಕ್ಸ್, ಪೋಲ್ಸ್ ಏನು ಕೊರತೆ ಇಲ್ಲ, ಸ್ಟಾಕ್ಸ್ ಇದೆ. ನಾನು ಇದು ಟ್ರಾನ್ಸ್ಫಾರ್ಮರ್ದೊಂದು ಮಾಹಿತಿ ತಗೋತೀನಿ ನಮ್ಮ MD ಅವರಿಗೆ ಮಾತಾಡಿ. ರೈತರು ಹಾಕೊಂಡಿರ್ತಾರೆ ಸರ್ ಟ್ರಾನ್ಸ್ಫರ್, ಅದನ್ನ ಹಾಳಾಗಿರುತ್ತೆ. ಈಗ ಅವ್ರು ದುಡ್ಡು ಕೊಟ್ಟು ಅವ್ರು ಹಾಕೊಂಡಿರ್ತಾರೆ. ಅದು ನಾವೇ ಜಸ್ಕಾಮೆ 100% ನಾವೇ ಮಾಡಿಕೊಡ್ತೀವಿ. ಅದು ರೈತರು ಯಾರು ರೈತರು ಅದ್ರ ಬಗ್ಗೆ ವರಿ ಮಾಡೋದು ಬೇಡ, ಏನು ಚಿಂತೆ ಬೇಡ ರೈತರಿಗೆ. ಅವ್ರ ಹತ್ರ ಒಂದು ದುಡ್ಡು ಇರ್ಲಾರ್ದಂಗೆ ಟ್ರಾನ್ಸ್ಫರ್ ಹಾಕಿಕೊಡೋದು ಜಸ್ಕಾಂ ಜವಾಬ್ದಾರಿ. ಈಗ ಕಾಮನ್ ಈಗ ಮಾರ್ಕೆ ಬಂದು ಜಸ್ಕಾಂ ಬಂದ ವಿಚಾರ ಏನು ಬರ್ತದೆ, ಯಾವಾಗ ಬರೀ ಫ್ಲಡ್ ಮಳೆ ಒಂದ್ ಕಡೆ, ಹೌದು, ಟ್ರಾನ್ಸ್ಫಾರ್ಮರ್ ಕೆಟ್ಟೋದ್ರೆ ಬೇಗ ರಿಪ್ಲೇಸ್ ಮಾಡಲ್ಲ ಅಂತ ಜನರು ಬೆಳೆ ಹಾಳಾಗ್ತದೆ ಅಂತ. ಅದಕ್ಕೇನು ಕ್ರಮ ಕೈಗೊಳ್ತೀರಿ? ನೀವು ಅಧ್ಯಕ್ಷರಾಗಿದ್ದೀರಿ, ಈಗ ನಿಜ. ಈಗ ಇಷ್ಟು ದಿನ ನಮ್ಮ ಜಸ್ಕಾಮಿಗೆ ಅಧಿಕಾರಿಗಳೇ ಎಲ್ಲ ಇದ್ರು, ಜನಪ್ರತಿನಿಧಿ ಯಾರೂ ಇರಲಿಲ್ಲ. ಈಗ ನಾನು ಐ ಆಮ್ ದಿ ಫಸ್ಟ್ ಚೇರ್ಮನ್. ನಾನು ಮೊಟ್ಟ ಬದಲಾವಣೆಗೆ ನಾನು ಚೇರ್ಮನ್ ಆಗಿದ್ದೀನಿ. ಸೊ ನಂದು ಫಸ್ಟ್ ಆದ್ಯತೆ ರೈತರಿಗೆ ಇಮಿಡಿಯೇಟ್ ಸೊಲ್ಯೂಷನ್ ಏನು ಮಾಡಬೇಕು ನಾನು ಮಾಡ್ತಾ ಇದ್ದೀನಿ. ನಾನು ರೈತರ ಆಲ್ಮೋಸ್ಟ್ ಆಲ್ ಎಲ್ಲರೂ ನನ್ನ ಜೊತೆ ಡೈರೆಕ್ಟ್ ಕನೆಕ್ಷನ್ ಇದೆ, ಎಲ್ಲ ಜಿಲ್ಲೆಯಲ್ಲಿ, ಎಲ್ಲ ತಾಲೂಕದಲ್ಲಿ. ನಾನು ಫಸ್ಟ್ ಪ್ರಯಾರಿಟಿ ರೈತರಿಗೆ ಏನೇ ಸಮಸ್ಯೆ ಇದ್ರೆ ಅದು ಫಸ್ಟ್ ಅಟೆಂಡ್ ಆಗ್ಬೇಕನ್ನೋದೇ ಫಸ್ಟ್ ಪ್ರಯಾರಿಟಿ ನಂದು.